ದಿನೇ ದೊಡ್ಡದಾಗುತ್ತಿದೆ ಹೈನುಗಾರಿಕೆ. ಮಾರುಕಟ್ಟೆ ಹಿಗ್ಗುತ್ತಿದ್ದಂತೆ ವೆಚ್ಚವೂ ಏರಿಕೆ. ರೈತರ ಸಂಕಷ್ಟ ಆಲಿಸಲು ವಿಚಾರಗೋಷ್ಠಿ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ವಿಚಾರಗೋಷ್ಠಿ. ಕೆಎಂಎಫ್ ಅಂದ್ರೆ ಅದು ನಮ್ಮ ಕನ್ನಡಿಗರ ಹೆಮ್ಮೆ. ಕೆಎಂಎಫ್ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರದೆ ಈಗ ರಾಷ್ಟ್ರ ರಾಜಧಾನಿ ದೆಹಲಿಯವರೆಗೂ ತಲುಪಿದೆ. ಇನ್ನು ತಿರುಪತಿ ತಿಮ್ಮಪ್ಪನಿಗೂ ಬೇಕು ನಮ್ಮ ಕೆಎಂಎಫ್ ತುಪ್ಪವೇ ಬೇಕು. ಅಯೋಧ್ಯೆ ರಾಮನಿಗೂ ನಮ್ಮ ಕೆಎಂಎಫ್ ಬೇಕು. ಬರೀ ವ್ಯವಹಾರಕ್ಕೆ ಮಾತ್ರ ಸೀಮಿತವಾಗದೆ ನಮ್ಮ ಕೆಎಂಎಫ್ ಹೈನುಗಾರಿಕೆ ಮಾಡುವ ನಮ್ಮ ರೈತರ ಜೀವವನ್ನು ಹಸನು ಮಾಡ್ತಿದೆ. ಹಾಗಾಗಿನೇ ಹೈನುಗಾರಿಕೆಯಿಂದ ಆಗುವ ಸಮಸ್ಯೆ ಸವಾಲುಗಳ ಬಗ್ಗೆ ಚರ್ಚೆ ನಡೆಸಲು ಬೆಂಗಳೂರಿನ ಜಿಕೆವಿಕೆಯಲ್ಲಿ ವಿಚಾರಗೋಷ್ಠಿಯನ್ನ ಏರ್ಪಡಿಸಲಾಗಿತ್ತು. ಪ್ರಗತಿಪರ ಹೈನುಗಾರರ ತಾಂತ್ರಿಕ ವಿಚಾರಗೋಷ್ಠಿಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಯ ಒಕ್ಕೂಟದಿಂದ ರೈತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇನ್ನು ಪಶು ಸಂಗೋಪನೆಯಲ್ಲಿ ವಿಶೇಷವಾಗಿ ಸಾಧನೆಗೈದ ರೈತರಿಗೆ ಕೆಎಂಎಫ್ ವತಿಯಿಂದ ಸನ್ಮಾನಿಸಲಾಯಿತು. ಜೊತೆಗೆ 100 ಗ್ರಾಂ ಬೆಳ್ಳಿ ಪದಕ ನೀಡಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್, ರಾಜ್ಯದಲ್ಲಿ ಹೈನುಗಾರಿಕೆ ಬಹಳ ವೇಗವಾಗಿ ಬೆಳೆಯುತ್ತಿದೆ. ಹೈನುಗಾರಿಕೆಯಿಂದ ರೈತರು ಆರ್ಥಿಕವಾಗಿ ಸಬಲರಾಗಲು ಸಹಕಾರಿಯಾಗಿದೆ. ಈಗಾಗಲೇ 1 ಕೋಟಿ ಹಾಲು ಉತ್ಪಾದನೆಯನ್ನ ಮಾಡ್ತಿದ್ದೇವೆ. ದಿನೇ ದಿನೇ ಉತ್ಪಾದನೆಯ ವೆಚ್ಚ ಹೆಚ್ಚಾಗ್ತಿದೆ. ಇದರಿಂದ ರೈತರಿಗೆ ಕಷ್ಟವಾಗ್ತಿದೆ. ಹೀಗಾಗಿ ಹಾಲಿನ ದರ ಹೆಚ್ಚಿಸಿ ಅಂತ ಅವರು ಕೇಳ್ತಾ ಇರೋದು ಆಶ್ಚರ್ಯವೇನಿಲ್ಲ. ಇದರ ಬಗ್ಗೆ ನಾವು ಚರ್ಚಿಸುತ್ತಿದ್ದೇವೆ. ಆದಷ್ಟು ಬೇಗ ನಿರ್ಧಾರವನ್ನ ಕೈಗೊಳ್ಳುತ್ತೇನೆ ಅಂತ ರೈತರಿಗೆ ಭರವಸೆಯನ್ನ ನೀಡಿದ್ದಾರೆ. ಇದು ಆಗಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಬೇಕಾಗ್ತದೆ. ಮುಖ್ಯಮಂತ್ರಿಗಳು ಈ ರೇಟ್ ಜಾಸ್ತಿ ಮಾಡೋದ್ರ ಬಗ್ಗೆ ಅವರು ನಿಮ್ಮ ಪರವಾಗಿದ್ದಾರೆ ಅಂತ ನಾನು ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕೆಲವೇ ದಿನಗಳಲ್ಲಿ ಒಂದು ತೀರ್ಮಾನ ನಾವು ಮಾಡ್ತಾ ಇದ್ದೇವೆ. ಎಷ್ಟು ಜಾಸ್ತಿ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಜಾಸ್ತಿ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಮುಖ್ಯಮಂತ್ರಿಗಳು ಸಹ ಯೋಚನೆ ಮಾಡಿದ್ದಾರೆ. ನಮಗೂ ಹಲವಾರು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಕೆಎಂಎಫ್ ನಿರ್ದೇಶಕ ಜಗದೀಶ್ ಮಾತನಾಡಿ, ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇ ರೈತರಿಗೆ ಪ್ರೋತ್ಸಾಹವನ್ನ ನೀಡುವುದು, ಅವರನ್ನ ಗುರುತಿಸಿ ಗೌರವಿಸುವುದು. ನಮ್ಮ ಕೆಎಂಎಫ್ ಇಂದು ದೆಹಲಿಯವರೆಗೂ ತಲುಪಿದೆ. ಇದು ನಮ್ಮ ಹೆಮ್ಮೆ. ಇನ್ನು ರೈತರು ಹಾಲಿನ ಬೆಲೆ ಏರಿಕೆಯ ಬಗ್ಗೆ ವಿನಂತಿಸಿದ್ದಾರೆ. ಇದರ ಬಗ್ಗೆ ಚರ್ಚಿಸಿ ನಿರ್ಧಾರವನ್ನ ಕೈಗೊಳ್ಳುತ್ತೇವೆ ಅಂತ ಭರವಸೆಯನ್ನ ನೀಡಿದ್ರು. ಮುಖ್ಯವಾಗಿ ತಮ್ಗೆ ಗೊತ್ತಿರೋ ಹಾಗೆ ರಾಜ್ಯದ ಹೈನುಗಾರನ್ನು ನಾವು ಗುರುತಿಸಬೇಕು. ಯಾಕಂದರೆ ಅವರು ಮರೆಯಲ್ಲಿ ನಿಂತ್ಕೊಂಡು ನಮ್ಗೆ ಹಾಲನ್ನು ಹಾಕ್ತಾ ಇದ್ದಾರೆ. ಅದರ ಬೆನಿಫಿಟನ್ನು ನಾವು ವಾಸ್ತವಿಕವಾಗಿ ನೋಡ್ತಾ ಇದ್ದೀವಿ. ಅದೇ ಹಾಲನ್ನು ನಾವು ಗ್ರಾಹಕರು ತಲುಪಿಸ್ತೀವಿ, ಬೇರೆ ಬೇರೆ ರೀತಿ ಉತ್ಪನ್ನಗಳನ್ನು ನಾವು ಮಾಡ್ತೀವಿ. ಆದರೆ ಗೌರವಿಸುವಂಥ ಕೆಲಸ ಆಗಬೇಕು ಅನ್ನೋದು ನಮ್ಮ ಒಂದು ಎಲ್ಲರ ಅಭಿಪ್ರಾಯ ಆಗಿತ್ತು. ಅದಕ್ಕೋಸ್ಕರ ಅವರನ್ನು ಕರೆದು ನಾವು ಗೌರವಿಸಿ ಮತ್ತು ಅವ್ರಿಗೇನು ಸಪೋರ್ಟ್ ಬೇಕು ಅದನ್ನು ನಾವು ಕೊಡ್ತೀವಿ ಅಂತೇಳಿ ಅವ್ರಿಗೊಂದು ಭರವಸೆಯನ್ನು ಮೂಡಿಸುವಂಥ ಒಂದು ಪ್ರಯತ್ನ ಫಲವಾಗಿ ನಾವು ಈ ಸಮಾವೇಶನ ಮಾಡಿದ್ವಿ. ದೆಹಲಿ ಮತ್ತು ಅದು ರಾಷ್ಟ್ರೀಯ ಮಟ್ಟದಲ್ಲಿ ಕೆಎಂಎಫ್ ಹೆಸರು ಮಾಡ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಭಾಳ ಸಂತೋಷ ಅನಿಸುತ್ತೆ. ಯಾಕಂದರೆ ಕೆಎಂಎಫ್ ತನ್ನ ಒಂದು ವಿಸ್ತಾರವನ್ನು ಮಾಡ್ತಾಯಿದೆ, ಮಾರುಕಟ್ಟೆ ವಿಸ್ತರಣೆಯನ್ನು ಮಾಡ್ತಾಯಿದೆ. ವಿಂಗ್ಸ್ ಬಂದಿದೆ ಕೆಎಂಎಫ್ಗೆ, ರೆಕ್ಕೆ ಬಿಚ್ಚಿ ಹಾರ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ದೆಹಲಿ ಮಾರುಕಟ್ಟೆಯನ್ನು ತಲುಪೋದು ನಮ್ಗೆ ಅತ್ಯಂತ ಅವಶ್ಯಕ ಆಗಿತ್ತು. ದೆಹಲಿ ಅಂದರೆ ಭಾರತ ಇದ್ದಾಗೆ. ಯಾಕಂದರೆ ಎಲ್ಲ ಭಾರತ ಪ್ರತಿಯೊಬ್ಬರು ಕೂಡ ದೆಹಲಿಲಿ ವಾಸ ಮಾಡ್ತಾರೆ ಮತ್ತು ವಿಶ್ವದ ಎಲ್ಲ ಬಹಳಷ್ಟು ಜನರು ಕೂಡ ದೆಹಲಿಯಲ್ಲಿ ವಾಸ ಮಾಡ್ತಾರೆ. ಹಾಗಾಗಿ ದೆಹಲಿಯನ್ನು ನಾವು ತಲುಪಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಗ್ಲೋಬಲ್ ಬ್ರ್ಯಾಂಡ್ ಆಗಿ ನಾವು ಇನ್ನೂ ಹೆಚ್ಚು ಗುರುತಿಸ್ಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ಮುಖ್ಯವಾದ ಉದ್ದೇಶ. ಮತ್ತು ನಮ್ಮಲ್ಲಿ ಹೆಚ್ಚು ಹಾಲಿಗೆ ಉತ್ಪಾದನೆ ಆಗ್ತದೆ. ಆ ವಿಲೇವಾರಿ ಕೂಡ ನಮಗೊಂದು ಸವಾಲಾಗಿ ಪರಿಣಮಿಸಿದೆ. ಸೊ ಅದಕ್ಕಾಗಿ ನಾವು ದೆಹಲಿ ಮಾರುಕಟ್ಟೆಯಲ್ಲಿ ನಾವು ಹೆಚ್ಚು ಹಾಲನ್ನು ಮಾರಾಟ ಮಾಡೋದ್ರಿಂದ ನಾವು ಹೆಚ್ಚು ವಹಿವಾಟನ್ನು ಮಾಡ್ಬೋದು. ಅದೇ ರೀತಿ ರೈತರಿಗೆ ಹೆಚ್ಚು ಆದಾಯವನ್ನು ನಾವು ತಂದುಕೊಡ್ಬೋದು ಅನ್ನೋದು ಮುಖ್ಯವಾದ ಉದ್ದೇಶ. ಏನು ಬೆಲೆ ಏರಿಕೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗಾಗಲೇ ಮಾನ್ಯ ಸಚಿವರು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಚರ್ಚೆ ಮಾಡಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಅವರು ಬಯಸಿದ್ದಾರೆ. ಅದೇ ರೀತಿ ಸಭೆಯ ನಂತರ ನಾವು ತೀರ್ಮಾನಕ್ಕೆ ಬರ್ತೇವೆ. ಓಕೆ, ಒಂದು ಕಡೆ ಗ್ರಾಹಕರು ಬೆಲೆ ಹೆಚ್ಚಾಗ್ತಿರೋದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ, ಇದ್ರ ಬಗ್ಗೆ ಏನು?
ಈಗ ತಾವೇ ನೋಡಿದ್ರಿ, ರೈತರು ಏನು ಹೇಳ್ತಾರೆ ಅಂದರೆ, 1 ಲೀಟ್ರ್ ನೀರಿಗೆ 20 ರೂಪಾಯಿ ಕೊಡ್ತೀರಾ, ಹಾಲಿಗೆ ಯಾಕೆ ನಮಗೆ 30 ರೂಪಾಯಿ ಕೊಟ್ಟು ತೊಗೊಳ್ತೀರಾ ಅನ್ನೋದು ಅವರ ಒಂದು ಅಭಿಪ್ರಾಯ. ಹಾಗಾಗಿ ನಮಗೆ ಹೆಚ್ಚಿನ ಪ್ರೋತ್ಸಾಹ ನೀವು ಕೊಡಬೇಕು ಅನ್ನೋದು ಅವರ ಒಂದು ಅಭಿಪ್ರಾಯ ಇದೆ. ನೋಡೋಣ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ ನಾವು ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ತೀವಿ. ರೈತರ ಬೇಡಿಕೆ ಅಂತ ಬೆಲೆ ಏರಿಕೆ ಮಾಡೋದಾದ್ರೆ ಗ್ರಾಹಕರನ್ನ ಹೇಗೆ ನಿಭಾಯಿಸ್ತೀರಾ ಸರ್? ಹೇಗೆ ಸಂಭಾಳಿಸ್ತೀರಾ ಅವರು? ಅಲ್ಲ, ಅವ್ರಿಗೂ ಹೊರೆ ಆಗಬಾರ್ದು, ಇವ್ರಿಗೂ ಆ ರೀತಿಯ ಒಂದು ನಿರ್ಧಾರವನ್ನು ನಾವು ಸರ್ಕಾರದಂತೆ ಕೈಗೊಳ್ತೀವಿ. ಒಟ್ಟಾರೆ ಮಾರುಕಟ್ಟೆ ವಿಸ್ತರಣೆ ಮಾತ್ರವಲ್ಲದೆ ರೈತರ ಸಂಕಷ್ಟಗಳಿಗೂ ಕಿವಿಯಾಗಲು ಮುಂದಾಗಿರುವ ಕೆಎಂಎಫ್ ಪ್ರಯತ್ನಕ್ಕೆ ಶಬಾಷ್ ಹೇಳಲೇಬೇಕು. ಹೈನುಗಾರಿಕೆ ಬೆಳೆಯುವ ಜೊತೆಗೆ ರೈತರ ಜೀವನವೂ ಸಮೃದ್ಧವಾಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.